ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 5 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಚಾನಲ್ ವಾಟ್ರ್ ಕೂಡ ಅವೈಲೇಬಲ್ ಇದೆ. ಈಗ ಚಾನಲ್ ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಮೈನ್ ಚಾನಲ್ಲು. ನಾವಿಲ್ಲಿ ಪೈಪ್ ಹಾಕ್ಕೊಂಡು ಆರಾಮಾಗಿ ಜಮೀನುಗಳಿಗೆ 6 ತಿಂಗಳು ನಿಮ್ಮದೇ ನೀರನ್ನ ಹಾಯಿಸ್ಕೋಬೋದು. ಬೋರು ಕೂಡ ಇದೆ ಸ್ನೇಹಿತರೆ, ರನ್ನಿಂಗ್ ಬೋರ್ವೆಲ್ ಕೂಡ ಇದೆ. ಹೊರಡು ಬಿಡ್ತು ತುಂಬ ಲಾಂಗ್ ಇದೆ. ಬೆಟ್ಟದ ತಪ್ಪಲಲ್ಲಿ ಇದೆ ಸ್ನೇಹಿತರೆ. ಇದರಲ್ಲಿ ರನ್ನಿಂಗ್ ಬೋರ್ವೆಲ್ಲು ಇದೆ. ಈಗ ರನ್ನಿಂಗ್ ಕಲ್ಟಿವೇಷನ್ ಮಾಡೋದಕ್ಕೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಜಾಗ ಮಾತ್ರ ನೋಡಲಿಕ್ಕೆ ಸೂಪರಾಗಿದೆ. ವಿಲೇಜಿಂದ ನಿಮಗೆ ಇದು 2 ಕಿಲೋಮೀಟ್ರ್ ಆಗುತ್ತೆ. ಸದ್ಯಕ್ಕೆ ಬೆಂಗಳೂರಿಗೆ ಇದು 130 ಆಗುತ್ತೆ, ಮೈಸೂರಿಗೆ 70 ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ಜಾಗ ಚೆನ್ನಾಗಿದೆ, ನೀರಾವರಿ ಇದೆ, ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್, ಒಳ್ಳೆಯ ತೋಟ. ನೀವು ಈ ಥರ ನೀರಾವರಿ ಸಾಮಾನ್ಯಗೆ ಸಿಗೋದು ತುಂಬ ಕಷ್ಟ. ಒಳ್ಳೆ ನೀರಾವರಿ ಏರಿಯಾ ಮಾತ್ರ. ಎಲ್ಲರೂ ಡ್ರಿಪ್ಪಿಂಗ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾರೆ. ಈ ಕಡೆಯಲ್ಲೆಲ್ಲ ಬೋರ್ ಆನ್ ಮಾಡಿ ಬಿಟ್ಬಿಡ್ತಾರೆ. ಕಟ್ಟ ನೀರಾವರಿ ಅಂದರೆ ಎಷ್ಟು ಜನಗಳಿಗೆ ಗೊತ್ತಾಗಲ್ಲ. ಬೋರ್ ಆನ್ ಮಾಡಿ ಬಿಟ್ಬಿಟ್ಟು ತಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಅದನ್ನು ತಿರುಗಿಸ್ತಾರೆ ನೀರನ್ನ. ನೋಡಿ, ಜಾಗ ಮಾತ್ರ ಬ್ಯೂಟಿಫುಲ್. ಮನುಷ್ಯನಿಗೆ ಬೇಕಾಗಿರುವಂತಹ ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು. ಗುಡ್ಡದ ತಪ್ಪಲಲ್ಲಿ, ಗುಡ್ಡ ಅಂತ ನೋಡಿದ ತಕ್ಷಣ ತಮ್ಗಳಿಗೆ ಕಾಮನ್ನಾಗಿ ಬರೋಂಥದ್ದು ಪ್ರಾಣಿಗಳಿದೆ. ಪ್ರಾಣಿಗಳು 100ಕ್ಕೆ 100 ಇಲ್ಲ ಸ್ನೇಹಿತರೆ. ಈ ಕಡೆನೂ ವಿಲೇಜು, ಈ ಕಡೆನೂ ವಿಲೇಜು. ಇದಕ್ಕೆ 2 ಕಡೆ ವಿಲೇಜ್ಗಳಿದ್ದಾವೆ. ಎಲ್ಲೂ ಕೂಡ ಇಲ್ಲಿ ಪ್ರಾಣಿಗಳಿಲ್ಲ. ಇದ್ರ ಸುತ್ತಲೂ ಕೂಡ ರನ್ನಿಂಗ್ ಕಲ್ಟಿವೇಷನ್ ಇದೆ. ಮನೆಗಳು ಕಟ್ಕೊಂಡು ಅಲ್ಲಲ್ಲಿ ವಾಸ ಕೂಡ ಇದ್ದಾರೆ ಸ್ನೇಹಿತರೆ. ಆದರೆ ನೋಡೋಕ್ಕೆ ಬೆಟ್ಟದ ತಪ್ಪಲು ಇರೋದ್ರಿಂದ ಸೂಪರಾಗಿದೆ. ಇವರು ಪರ್ ಎಕರ್ ಬಂದು 35 ಲ್ಯಾಕ್ ಹೇಳ್ತಾರೆ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ ಸ್ನೇಹಿತರೆ. ಯಾಕೆಂದರೆ ರೋಡ್ ಪಾಯಿಂಟ್ ಇದೆ. ಹೇಳಿದ್ನಲ್ಲ, ಲೇಬರ್ಗಳಿಗೆ ಯೋಚನೆ ಇಲ್ಲ. ಸುತ್ತ ಎಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್. ನೋಡಿ, ಚಾನಲಿಂದ ಪೈಪ್ ಹಾಕ್ಕೊಂಡು ಪಕ್ಕದ ಜಮೀನವರು ನೀರು ಎತ್ಕೊಂಡಿದ್ದಾರೆ. ನಾವು ಕೂಡ ಇದನ್ನು ಹಿಂಗೆ ಹಾಕೋಬೋದು ಆರಾಮಾಗಿ. ಜಮೀನು ಎದುರುಗಡೆ ಹಾಕೋಬೋದು. ಎಲ್ಲ ಈ ಥರ ಮಾಡ್ಕೊಂಡಾಗ ನೀರಾವರಿ ನಮಗೆ ಅನುಕೂಲವಾಗಿದೆ. ಯಾಕೆಂದರೆ ಬೋರ್ ಯಾಕೆ ವೇಸ್ಟ್ ಮಾಡೋದು ಅಂತ ಚಾನಲ್ ವಾಟ್ರನ್ನ ಬಳಸ್ಕೊಂಡಿದ್ದಾರೆ. ನೋಡಿ, ನಮಗೆ ಭೂಮಿ ಯಾವ ರೀತಿ ಇದೆ ಅನ್ನೋದಕ್ಕಿಂತ ನೀರಾವರಿ ಚೆನ್ನಾಗಿದೆಯಾ, ಭೂಮಿ ಫಲವತ್ತಾಗಿದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ರೋಡ್ ನಮಗೆ ಇದೆಯಾ ಅನ್ನೋದು ಮುಖ್ಯ ಸ್ನೇಹಿತರೆ. ಒಂದು ಲ್ಯಾಂಡ್ಗೆ ಎಲ್ಲ ಕ್ಲಿಯರಾಗಿದೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಿಮಗೆ ಚೆನ್ನಾಗಿದೆ ಆಯಿತಾ. ನಮಗೆ ಇದರಲ್ಲಿ 1 ಎಕರೆಷ್ಟು ಖರಾಬು ಕೂಡ ಇದೆ ಸ್ನೇಹಿತರೆ. ಲ್ಯಾಂಡ್ ತುಂಬ ಅದ್ಭುತವಾಗಿದೆ. ನಾವಿಲ್ಲಿ ಯಾವ ಥರ ಗಿಡ ಹಾಕಬೇಕು, ಯಾವ ಥರದ್ದು ಹಾಕ್ತೀರಿ ಹೇಳಿ, ಪ್ರತಿಯೊಂದು ಅಷ್ಟೇ. ಯಾಕೆಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ. ತೆಂಗು, ಅಡಿಕೆ, ದಾಳಿಂಬೆ, ಸಪೋಟ, ಖರ್ಜೂರ, ನಾನಾ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಜಾಗ ಚೆನ್ನಾಗಿದೆ. ನೋಡಿ, ಎದುರುಗಡೆ ಎಲ್ಲ ಒಳ್ಳೆ ತೋಟ ಮಾಡಿದರೆ ತೆಂಗು ಹಾಕಿ ನಾವಿಲ್ಲಿ ಪ್ರತಿಯೊಂದೂ ನಾವು ನಮ್ಮ ಮನಸ್ಸಿಗೆ ಏನು ಇಷ್ಟ ಇದೆಯೋ ನಮ್ಮ ಆಸೆ ಏನಿದೆಯೋ ಅದು ಮಾಡ್ಕೊಳ್ಳೋಣ. ಕೆಲವು ಜನ ಹೇಳ್ತಾರೆ ಬೆಟ್ಟ ಇದೆ, ಬಿದ್ದ ನೀರೆಲ್ಲ ಇಲ್ಲಿ ಫ್ಲೋಡಾಗಿ ಬಂದುಬಿಡುತ್ತೆ ಅಂತ. ಏನೂ ಬರಲ್ಲ ನೀರಿಲ್ಲಿಗೆ. ಯಾಕೆಂದರೆ ಅಲ್ಲೊಂದು ಹಳ್ಳ ಇದೆ. ಹಳ್ಳದಲ್ಲಿ ಹರ್ಕೊಂಡು ಪಕ್ಕದಲ್ಲಿ ಹೋಗಿ ಸ್ಟಾಕ್ ಆಗುತ್ತೆ. ಚೆಕ್ ಡ್ಯಾಮ್ ಇದೆ. ನಮ್ಮ ಕಡೆ ಅತಿಯಾದ ಮಳೆ ಅನ್ನೋದಿಲ್ಲ ಸ್ನೇಹಿತರೆ. ನಮ್ಮದು ಲಿಮಿಟೇಷನ್ ಮಳೆ ಅಂದರೆ ಕಾಲಕ್ಕೆ ತಕ್ಕಂತೆ ಬರುತ್ತೆ. ಅಷ್ಟು ಜಾಸ್ತಿ ಮಳೆಯೂ ಇದ್ದಕ್ಕಿದ್ದಂಗೆ ಬರೋದು ಹೋಗೋದೇನು ಈ ಮಳೆ ನಮ್ಮಲ್ಲಿ ಇಲ್ಲ. ಅಷ್ಟು ಚೆನ್ನಾಗಿದೆ. ಅದರಿಂದ ನಮ್ಮಲ್ಲಿ ಎಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ, ಅನಾಹುತಗಳಾಗೋಂಥದ್ದಿಲ್ಲ. ಎಷ್ಟೇ ಮಳೆ ಹೋದರೂ ಅಷ್ಟೇ ನೀರು ಹೋಗೋಕ್ಕೆ ಆರಾಮಾಗಿ ಜಾಗ ಇದೆ. ಕೆಲವು ಕಡೆ ನೀರು ಹೋಗೋಕ್ಕೆ ಜಾಗ ಇರಲ್ಲ. ಅದರಿಂದ ಜಮೀನುಗಳು ಕೂತ್ಕೊಳ್ಳುತ್ತೆ. ಜನಗಳಿಗೆ ನೋಡಿದ ತಕ್ಷಣ ಅವ್ರದ್ದೇ ಆದ ಭಾವನೆಗಳು ಹೇಳ್ತಾರೆ. ಏಕೆಂದರೆ ನಾವು ಕಣ್ಣಾರ ನೋಡೋಂಥವ್ರು ದಿನ ಬೆಳಿಗ್ಗೆ ಇದ್ದರೆ
ತಿರುಗಾಡೋಂಥವ್ರು ನಾವಿಲ್ಲಿ. ಇಲ್ಲ ನೀವು ಒಳ್ಳೆ ತೋಟ ಮಾಡ್ತೀರಾ, ಲವಣೆ ಸಜ್ಜೆ ಈ ಥರದ್ದೆಲ್ಲ ಹಾಕ್ಕೊಂಡು ಆರಾಮಾಗಿ ಮಾಡ್ಬೋದು, ಒಳ್ಳೆ ಬೆಳೆಗಳನ್ನ ಬೆಳಿಬೋದು. ನಾನು ಹೇಳಿದ್ನಲ್ಲ, ಇಂಪಾರ್ಟೆಂಟಾಗಿ ಏನಪ್ಪ ನಮಗೆ ದಾರಿ ಇಂಪಾರ್ಟೆಂಟು, ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು, ಭೂಮಿ ವಾತಾವರಣ ಇಂಪಾರ್ಟೆಂಟು, ಭೂಮಿ ಚೆನ್ನಾಗಿದೆ ಅನ್ನೋದು ಇಂಪಾರ್ಟೆಂಟು. ಅದು ಯಾವ ಥರ ಇದೆ ಅನ್ನೋದು ಮುಖ್ಯ ಅಲ್ಲ. ಲ್ಯಾಂಡು ಭೂಮಿ ಎಲ್ಲ ಕರೆಕ್ಟಾಗಿ 4 ಮೂಲೆ ಚೆನ್ನಾಗಿದ್ದು ನೀರೇ ಇಲ್ಲ ಅಂತಂದರೆ ವ್ಯವಸಾಯ ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಸಾಧ್ಯನೇ ಇಲ್ಲ. ಹಾಗೆ ನೋಡಿ, ತಪ್ಪಲಲ್ಲಿ ಕಂಡುಬರುವಂತಹ ಒಂದು ಜಾಗ ಸೂಪರ್. ರನ್ನಿಂಗ್ ಬೋರ್ವೆಲ್ಲೂ ಇದೆ. ನಾವು ಇದ್ರ ಜೊತೆ ಒಳ್ಳೆ ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ನೀರಾವರಿನ ಇದು ಮಾಡ್ಕೋಬೋದು. ಇಲ್ಲ ಚಾನಲ್ ನೀರೇ ಇದೆಯಲ್ಲ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 63446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಸಿಗುತ್ತೆ. ಇದುವೇ ನಿಮ್ಮಿಂದ ನಾವು ಕೂಡ ಒಂದು ಸ್ವಲ್ಪ ಮುಂದೆ ಬರ್ಬೋದು ಸ್ನೇಹಿತರೆ, ನಿಮ್ಮ ಸಹಾಯದಿಂದ. ನಮಸ್ಕಾರ, ಧನ್ಯವಾದಗಳು.